ಇನ್ನು ರಾಯಚೂರಿನಲ್ಲಿ ಪತಿಯನ್ನ ಕೃಷ್ಣಾ ನದಿಗೆ ತಳ್ಳಿ ಅವನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದೀಗ ಲಭ್ಯ ಆಗ್ತಾ ಇದೆ. ಪತಿ ತಾತಪ್ಪನನ್ನ ನದಿಗೆ ಬೀಳಿಸುವ ಮುನ್ನ ಒಂದು ಫೋಟೋ ತೆಗೆದಿದ್ಲಂತೆ. ಆ ಫೋಟೋ ಈಗ ನಿಮ್ಮ ಪವರ್ ಟಿವಿಗೆ ಲಭ್ಯ ಆಗಿದೆ. ತಾತಪ್ಪ ನದಿಗೆ ಬೀಳುವ ಮುನ್ನ ತೆಗೆದ ಫೋಟೋ ಇದು. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ತೆಗೆದಿರುವಂತ ಫೋಟೋ ಇದು. ನದಿಗೆ ಬೀಳುವ ಮುನ್ನ ಪತ್ನಿಯೇ ತೆಗೆದಿದ್ದ ಫೋಟೋಗಳು ಲಭ್ಯ ಆಗಿದೆ. ತಾತಪ್ಪ ಆತನ ಹೆಸರು, ಪತಿಯನ್ನ ನೀರಿಗೆ ತಳ್ಳಿ ನೋಡಿ ಇದೇ ಫೋಟೋ. ಈ ಫೋಟೋ ತೆಗೆದ ನಂತರನೇ ತಳ್ಳಿಬಿಟ್ಟಿದ್ದೇನೋ. ಆ ಫೋಟೋ ತೆಗೆಯೋ ಸಂದರ್ಭದಲ್ಲಿ ಆತ ಬ್ರಿಡ್ಜ್ ಏನು ಭಾಗ ಇದೆಯಲ್ಲ ಆ ಭಾಗವನ್ನು ದಾಟಿ ನಿಂತಿದ್ದ. ಅಂದ್ರೆ ಅವನನ್ನ ತಳ್ಳಬೇಕು ಅನ್ನೋ ಕಾರಣಕ್ಕೇನೆ ಈ ಫೋಟೋ ತೆಗೆಯೋ ನಾಟಕ ಆಡಿದ್ಲ ಅನ್ನೋ ಪ್ರಶ್ನೆನೂ ಉಟ್ಕೊಳ್ಳುತ್ತೆ. ಅಲ್ಲಿ ನಿಂತ್ಕೊಂಡ ನಂತರ ಫೋಟೋ ತೆಗೆದು ಹಿಂದೆ ತಿರುಗು, ಹಿಂದೆಯಿಂದ ಒಂದು ಫೋಟೋ ತೆಗಿತೀನಿ ಅಂತ ಹೇಳಿ ಅವ್ನು ಹಿಂದೆ ತಿರ್ಕೊಂಡು ಕಿವಿಗೆ ಫೋನ್ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ರೆ ಹೆಂಡತಿ ಹಿಂದೆಯಿಂದ ತಳ್ಳೇ ಬಿಟ್ಟಿದ್ದಾಳೆ. ಅಯ್ಯೋ ನಾನು ಬಿದ್ದಿದ್ದೀನಿ, ನನ್ನನ್ನು ಬದುಕಿಸಿ ಅಂತ ಕೇಳೋ ಸಂದರ್ಭದಲ್ಲಿ ನನ್ನನ್ನು ಬದುಕಿಸಿ, ಅದ್ರ ಜೊತೆಗೆ ಅವಳನ್ನು ಬಿಡಬೇಡಿ, ನನ್ನನ್ನು ತಳ್ಳಿದ್ದವಳೆ ಅಂತ ಅಲ್ಲಿ ನೆರೆದಿದ್ದವ್ರಿಗೆ ಹೇಳ್ತಾನೆ ಆ ತಾತಪ್ಪ. ಆಮೇಲೆ ಈ ಪ್ರಕರಣದ ವಿಚಾರ ಸತ್ಯಾಸತ್ಯತೆ ಗೊತ್ತಾಗ್ತಾ ಇದೆ. ನೋಡಿ, ಇದು ಮೊದಲು ತೆಗೆದಿದ್ದ ಫೋಟೋ. ಈ ಫೋಟೋ ತೆಗೆದು 2 ನಿಮಿಷಕ್ಕೆ ಆತನನ್ನು ತಳ್ಳಿಬಿಟ್ಟಿದ್ದಾಳೆ ನದಿಗೆ, ಪತಿಯನ್ನ ಕೊಲೆ ಮಾಡೋ ಉದ್ದೇಶದಿಂದ.